ಇವತ್ತು ನಾವು ದಾಸರಹಳ್ಳಿ ಇರುವಂತ ಅಶ್ವಥ್ ನಗರ ಸ್ಲಮ್ಗೆ ಬಂದಿದ್ದೇವೆ. ಇದರಲ್ಲಿ ಏನ್ ಕೆಲಸ ಮಾಡ್ತಾರೆ? ಎಲ್ಲ ನಾವು ಕೂಲಿ ಕೆಲಸ ಮಾಡೋದು, ಗಾರೆ ಕೆಲಸ. ಎಷ್ಟು ಸಲ ಬಂದಾರೆ MLA ಇಲ್ಲಿಗೆ? ಯಾವ್ದು ಬಂದಿಲ್ಲ, ಎಲೆಕ್ಷನ್ ಮಾತ್ರ ಬರ್ತಾರ. ಮಳೆ ಬಂತಂತಂದ್ರೆ ಇದ್ರ ಕಥೆನೇ ಗೋವಿಂದ. ಮಗು ಮಲಗಿದೆ, ಇದು ಯಾವಾಗ ಏನ್ ಕತೆನೋ ಏನ್ ಕರ್ಮನೋ ಇವು. ಯಾರು ಬಂದಿಲ್ಲ, ಯಾರೋ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಮಾಡ್ತೀವಿ ಹೆಲ್ಪ್ ಅಂತಾರೆ, ಆಮೇಲೆ ಯಾರು ಇರಬಲ್ಲ. ನಿಮ್ ಏನ್ರಿ ನೀವು ಅಭಿವೃದ್ಧಿ? ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್ ವಿತ್. ಇವತ್ತು ನಾವು ದಾಸರಹಳ್ಳಿ ಇರುವಂತ ಅಶ್ವಥ್ ನಗರ ಸ್ಲಮ್ಗೆ ಬಂದಿದ್ದೇವೆ. ಮಗು ಮಲಗಿದೆ, ಇದು ಯಾವಾಗ ಏನ್ ಕತೆನೋ ಏನ್ ಕರ್ಮನೋ ಇವು. ಬರ್ರಿ ಇಲ್ಲಿ ಎಲ್ಲಾ ಕರ್ಮನ ತೋರಿಸ್ತೀವಿ ನಿಮ್ಗೆ. ಬಾ 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 ಮಹೇಶ್, ನೋಡ್ತಾ ಇದ್ರಲ್ರಿ ಏನ್ರಿ ಇದು ಈ ತರ ನೋಡಿ ಯಾವ ತರ ಬದುಕ್ತಾ ಇದಾರೆ ಇಲ್ಲಿ ಈ ಒಂದು ಜಾಗ. ಅಯ್ಯೋ ದೇವ್ರೆ, ಮಳೆ ಬಂತಂದ್ರೆ ಅಷ್ಟು ಜೋರು ಮಳೆ ಬರ್ತೈತಲ್ಲ, ಏನಾಗ್ತೈತೆ ಸರ್? ಇದೆಲ್ಲ ಹಂಗೆ ಮಲ್ಕೋಬೇಕಲ್ಲ, ರಾತ್ರಿ ಎಲ್ಲ ಎದ್ದು ಕೂತ್ಕೋಬೇಕು ಅಷ್ಟೇ. ಹೌದಾ? ನೋಡ್ರಿ 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 ಇಲ್ಲಿ ಇದೆಯಂಥ ದುಸ್ಥಿತಿ. ಅಬ್ಬಾ, ಎಂಥ ಬದುಕ್ರಿ ಇದು ಪಾಪ. ಸರ ನಮಸ್ಕಾರ ರೀ, ಏನ್ ನಿಮ್ಮ ಹೆಸರು? ತಿರುಮಲ ಅಂತ ಸರ್. ತಿರುಮಲ ಸರ್. ಎಂತದ್ರಿ ಇದು ಬದುಕು ನಿಮ್ದು? ಏನು ಮಾಡೋಕ್ಕಾಗಲ್ಲ, ಕಷ್ಟ ಆದ ಮತ್ತೆ ಅನುಭವಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಇದು ಬೇಜಾರು ತರಿಸ್ತೈತ್ರಿ, ಇದು ಭಾಳ ಬೇಜಾರು ತರಿಸ್ತೈತಿ. ಏನು ಲಾಭ ಸರ್? ಓಟ್ ಹಾಕಕ್ಕೆ ಮಾತ್ರ ಓಟ್ ಕೇಳಕ್ಕೆ ಬರ್ತಾರೆ ಮಂತಾನ, ಓಟ್ ಒತ್ತಣ ಆಯ್ತು. ಆಯ್ತಾ ಬರ್ತೀವಿ, ಏನು ಸಮಸ್ಯೆ ಸರ್? ಮಳೆ ಬಂದಾಗ ನೀರು ಒಳಗೆ ಬರ್ತಾವ, ಮನೆ ಸೋರ್ತಾವ. ಇಲ್ಲಿ ಮೋರ್ಯಾಗ ಅದೇನೋ ಪುಡಿ ಹೊಡಿತೀನಿ, ಸೊಳ್ಳೆ ಪುಡಿ ಹೊಡಿತೀನಿ, ಅದು ಹೊಡಿತೀನಿ ಅಂತ ಸೈನ್ ಮಾಡಿಸ್ಕೊಂಡು ಹೋಗ್ತಾರ, ಒಬ್ಬರು ಬರೋಲ್ಲ. ಮತ್ತು ಯಾರನ್ನ ಕೇಳ್ಬೇಕು? ಇವತ್ತು ಬಂದವ್ರು ನಾಳೆಗೆ ಬರೋಲ್ಲ, ನಾಳೆಗೆ ಬಂದವ್ರು ನಾಡ್ದು ಬರೋಲ್ಲ. ಇಲ್ಲೇನೋ ಬರ್ದು ಹೋಗ್ತಾರೆ ಬೋರ್ಡ್ಗೆ, ಬರ್ತಾರೆ. ಏನು ಬರ್ದು ಹೋಗ್ತಾರ ಅವ್ರು? ಏನೋ ನಮ್ಮ ತಾರೀಕು ಬರೆದು ಹೇಳೋತಾರೆ. ಬರ್ತಾರೆ ಪುಡಿ ಹೊಡ್ಯೋರು, ಎಣ್ಣೆ ಹೊಡ್ಯೋರು ಬರ್ತಾರೆ ಅಂತಾರೆ. ಯಾವ ಎಣ್ಣೆ ಹೊಡ್ಯೋರು ಹೊಡ್ಯೋರು ಬೆಳಗಾನ್ ಸೊಳ್ಳೆ ಕಡ್ದು ಮನೆ ಮಾಡ್ಕೊಡಲ್ಲ ಇವ್ರು ನಿಮಗೆ? ಜನತ ಮನೆ ಮಾಡ್ಕೊಡಲ್ಲ? ಇಲ್ಲ 40-50 ವರ್ಷದಿಂದ ಇಲ್ಲೇ ಅದಿರಿ? ಮನೆಗೆ ಹೋಗಿರಿ ಸರ್ ನೀವು. ಗೋಳೆ ಕೇಳೋರಿಲ್ಲ, ಜನತ ಮನೆಗೆ ಹೋಗಿರಿ ನೀವು. 5 ವರ್ಷಕ್ಕೆ ಬರ್ತಾರೆ ನೋಡಿ, ಕರೆಕ್ಟ್ ಓಟು ಟೈಮಿಗೆ ಬರ್ತಾರೆ. ಅವತ್ತು ಅಬ್ಬಬ್ಬ ಅವ್ರು ಬಂದ ದಿನ ನಾವು ಮನೆ ತೊಳೆದು ಸ್ವಚ್ಛವಾಗಿ ಇಡಬೇಕು. ಅವ್ರು ಬಂದು ನೀವು ಹೆಂಗೆ ಕುಂತ್ರಿ, ಇಷ್ಟು ಕುಂತ್ರೆ ನಮ್ಮ ಪುಣ್ಯ. ಅಲ್ಲಿಂತ ಮಾತಾಡಿ ನಮ್ಮ ಕೈನೂ ಮುಟ್ಟಲ್ಲ ನಮ್ಮದು. ನೀವು ಓಟ್ ಹಾಕ್ರಿ, ನಮಸ್ಕಾರ, ಬರತ್ವಿ, ನಿಮ್ಮ ಕಷ್ಟ ಏನಾದ್ರು. ಪರಿಸ್ಥಿತಿ ಹಿಂಗೆ ಐತಲ್ರಿ, ನೀವು ನೋಡ್ರಿ ಅಂತ ಕೇಳಿಲ್ಲನ್ರಿ ನೀವು? ಸರ್, ಆ ಗೋಡೆಯಿಂದ ನೀರು ದಳ ಬರಕೈತ್ತು. ಇಲ್ಲಿ ಸೀಟ್ ಹೊಡೆದ್ಗೆ ನೀರು ಸೋರಕೈತ್ತು. ಇಲ್ಲಿ ಗಂಟ ನೀರು ಬಂದ ಸರ್. ಇನ್ನು 1 ಅಡಿ ನೀರು ಬಂದಿದ್ರೆ ಈ ಮಕ್ಕಳನ್ನ ಕಟ್ಕೊಂಡು ನಾವು ಎಲ್ಲಿ ಹೋಗ್ಬೇಕು? ಈ ಮಗುನ ಈ ಹೆಗನ ಮೇಲೆ ಎತ್ಕೊಂಡು ಎದ್ದು ನಿಂತಿದ್ದೆ ನಾನು ಎದ್ದು ನಿಂತ್ಕೊಂಡ್ರೆ ಇಲ್ಲಿ ನೋಡಿ ಸರ್, ಈ ಮರ ಅದಲ್ಲ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಫುಲ್ಲು ಡೌನ್ ಆಗ್ಯದ. ಹಿಂಗೆ ಎದ್ದು ನಿಂತ್ಕೊಂಡಿದ್ದು, ಇಲ್ಲೇ ಕರೆಂಟ್ ಅದು ಸ್ವಲ್ಪ ನಾನೇನೋ ಸ್ವಲ್ಪ ಆ ಕಡೆ ಅಳ್ಳಾಡಿದ್ರೆ ಮತ್ತೆ ನಾನು ಇವನು ಹಂಗೆ ಔಟೆ. ನೀರು ಇಲ್ಲಿ ಗಂಟ ಬರ್ತಾವೆ ಸರ್, ಇಲ್ಲಿ ಗಂಟ. ಇನ್ನೊಂದು ಸ್ವಲ್ಪ ಜೋರಾಗಿ ಮಳೆ ಬಂದ್ರೆ ಕಲಸ ಒಳಗೆ. ನಾವೇನಂದೀವಿ, ಇಲ್ಲಿ ಒಂದು ಚಪ್ಪಡಿ ಕಲ್ಲ ಸರ್, ಆ ಮೋರಿದು ಅದು ತೆಗೆದು ಕೊಡಿ ಸರ್, ನೀರು ಹೋತಾವೆ ಮೋರ್ಯಾಗ ಅಂತಂದ್ರೆ ಬರ್ತೀವಿ, ನಾಳೆ ಎಲ್ಲ ನಾಡ್ದು ಬಂದು ತೆಗೆದು ಕೊಡ್ತೀವಿ ಅಂತಂದ್ರು ಆ ಕಡೆ. ಓಕೆ ನೋಡಿ, ಗಮನಿಸ್ತಾ ಇದ್ದೀರಾ, ಇದು ಪರಿಸ್ಥಿತಿ. ಇಡೀ ನೀರು ತುಂಬಿಕೊಂಡು ಇಲ್ಲಿ ಬದುಕು. ಯಪ್ಪ, ಏನು ಹೇಳೋದೋ ಕಾಣೆ ಗೊತ್ತಿಲ್ಲ. ನಾಳೆ ಮತ್ತೊಂದು ಜಾಗ, ಮತ್ತೊಂದು ಏರಿಯಾಕ್ಕೆ ಇದೇ ರೀತಿಯಾಗಿ ಬರ್ತೀವಿ. ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನು ತೋರಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಇವತ್ತು ನಾವು ದಾಸರಹಳ್ಳಿ ಇರುವಂತ ಅಶ್ವಥ್ ನಗರ ಸ್ಲಮ್ಗೆ ಬಂದಿದ್ದೇವೆ. ಇದರಲ್ಲಿ ಏನ್ ಕೆಲಸ ಮಾಡ್ತಾರೆ? ಎಲ್ಲ ನಾವು ಕೂಲಿ ಕೆಲಸ ಮಾಡೋದು, ಗಾರೆ ಕೆಲಸ. ಎಷ್ಟು ಸಲ ಬಂದಾರೆ MLA ಇಲ್ಲಿಗೆ? ಯಾವ್ದು ಬಂದಿಲ್ಲ, ಎಲೆಕ್ಷನ್ ಮಾತ್ರ ಬರ್ತಾರ. ಮಳೆ ಬಂತಂತಂದ್ರೆ ಇದ್ರ ಕಥೆನೇ ಗೋವಿಂದ. ಮಗು ಮಲಗಿದೆ, ಇದು ಯಾವಾಗ ಏನ್ ಕತೆನೋ ಏನ್ ಕರ್ಮನೋ ಇವು. ಯಾರು ಬಂದಿಲ್ಲ, ಯಾರೋ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಮಾಡ್ತೀವಿ ಹೆಲ್ಪ್ ಅಂತಾರೆ, ಆಮೇಲೆ ಯಾರು ಇರಬಲ್ಲ. ನಿಮ್ ಏನ್ರಿ ನೀವು ಅಭಿವೃದ್ಧಿ? ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್ ವಿತ್. ಇವತ್ತು ನಾವು ದಾಸರಹಳ್ಳಿ
ಇರುವಂತ ಅಶ್ವಥ್ ನಗರ ಸ್ಲಮ್ಗೆ ಬಂದಿದ್ದೇವೆ. ಮಗು ಮಲಗಿದೆ. ಇದು ಯಾವಾಗ ಏನ್ ಕತೆನೋ ಏನ್ ಕರ್ಮನೋ ಇವು. ಬರ್ರಿ ಇಲ್ಲಿ ಎಲ್ಲ ಕರ್ಮನ ತೋರಿಸ್ತೀವಿ ನಿಮ್ಗೆ. ಆ ಬಾ 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 ಮಹೇಶ್, ನೋಡ್ತಿದ್ರಲ್ರಿ ಏನ್ರಿ ಇದು ಈ ತರ ನೋಡಿ ಯಾವ ತರ ಬದುಕ್ತಾ ಇದಾರೆ ಇಲ್ಲಿ ಈ ಒಂದು ಜಾಗ. ಅಯ್ಯೋ ದೇವ್ರೆ, ಮಳೆ ಬಂತಂದ್ರೆ ಅಷ್ಟು ಜೋರು ಮಳೆ ಬರ್ತೈತಲ್ಲ, ಏನಾಗ್ತೈತೆ? ಸರ್ ಇದೆಲ್ಲ ಹಂಗೆ ಮಲ್ಕೋಬೇಕಲ್ಲ, ರಾತ್ರಿ ಎಲ್ಲ ಎದ್ದು ಕೂತ್ಕೋಬೇಕು ಅಷ್ಟೇ. ಹೌದಾ? ಹ್ಮ್ ನೋಡ್ರಿ 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 ಇಲ್ಲಿ ಇದೆಯಂಥ ದುಸ್ಥಿತಿ. ಅಬ್ಬಾ. ಎಂಥ ಬದುಕ್ರಿ ಇದು ಪಾಪ. ಸರ ನಮಸ್ಕಾರ ರೀ, ಏನ್ ನಿಮ್ಮ ಹೆಸರು? ತಿರುಮಲ ಅಂತ ಸರ್. ತಿರುಮಲ ಹ್ಞೂ ಸರ್. ಎಂತದ್ರಿ ಇದು ಬದುಕು ನಿಮ್ದು? ಏನು ಮಾಡೋಕ್ಕಾಗಲ್ಲ, ಕಷ್ಟ ಆದ ಮತ್ತೆ ಅನುಭವಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಇದು ಬೇಜಾರು ತರಿಸ್ತೈತ್ರಿ, ಇದು ಭಾಳ ಬೇಜಾರು ತರಿಸ್ತೈತಿ. ಏನು ಲಾಭ ಸರ್? ಓಟ್ ಹಾಕಕ್ಕೆ ಮಾತ್ರ ಓಟ್ ಕೇಳಕ್ಕೆ ಬರ್ತಾರೆ ಮಂತಾನ, ಓಟ್ ಒತ್ತಣ ಆಯ್ತು. ನಾ ಆಯ್ತಾ ಬರ್ತೀವಿ, ಏನು ಸಮಸ್ಯೆ ಸರ್? ಮಳೆ ಬಂದಾಗ ನೀರು ಒಳಗೆ ಬರ್ತಾವ, ಮನೆ ಸೋರ್ತಾವ. ಇಲ್ಲಿ ಮೋರೆಗ ಅದೇನೋ ಪುಡಿ ಹೊಡಿತೀನಿ, ಸೊಳ್ಳೆ ಪುಡಿ ಹೊಡಿತೀನಿ, ಅದು ಹೊಡಿತೀನಿ ಅಂತ ಸೈನ್ ಮಾಡಿಸ್ಕೊಂಡು ಹೋಗ್ತಾರ, ಒಬ್ಬರು ಬರಲ್ಲ. ಮತ್ತು ಯಾರನ್ನ ಕೇಳ್ಬೇಕು? ಇವತ್ತು ಬಂದವ್ರು ನಾಳೆಗೆ ಬರಲ್ಲ, ನಾಳೆಗೆ ಬಂದವ್ರು ನಾಡ್ದು ಬರಲ್ಲ. ಇಲ್ಲೇನೋ ಬರ್ದು ಹೋಗ್ತಾರೆ ಬೋರ್ಡ್ಗೆ, ಬರ್ತಾರೆ. ಏನು ಬರ್ದು ಹೋಗ್ತಾರ ಅವ್ರು? ಏನೋ ನಮ್ಮ ತಾರೀಕು ಬರೆದು ಹೇಳೋತಾರೆ. ಬರ್ತಾರೆ ಪುಡಿ ಹೊಡ್ಯೋರು, ಎಣ್ಣೆ ಹೊಡ್ಯೋರು ಬರ್ತಾರಂತಾರೆ. ಯಾವ ಎಣ್ಣೆ ಹೊಡ್ಯೋರು ಬಡಿಯೋರು ಬೆಳಗಾನ್ ಸೊಳ್ಳೆ ಕಡ್ದು ಮನೆ ಮಾಡ್ಕೊಡಲ್ಲ ಇವ್ರು ನಿಮಗೆ? ಜಂತ ಮನೆ ಮಾಡ್ಕೊಡಲ್ಲ? ಇಲ್ಲ 40-50 ವರ್ಷದಿಂದ ಇಲ್ಲೇ ಅದಿರಿ? ಮನೆಗೆ ಹೋಗಿರಿ ಸರ್ ನೀವು. ಜಂತ ಗೋಳೆ ಕೇಳೋರಿಲ್ಲ, ಜಂತ ಮನೆಗೆ ಹೋಗಿರಿ ನೀವು. 5 ವರ್ಷಕ್ಕೆ ಬರ್ತಾರೆ ನೋಡಿ, ಕರೆಕ್ಟ್ ಓಟು ಟೈಮಿಗೆ ಬರ್ತಾರೆ. ಅವತ್ತು ಅಬ್ಬಬ್ಬ ಅವ್ರು ಬಂದ ದಿನ ನಾವು ಮನೆ ತೊಳೆದು ಸ್ವಚ್ಛಾಗಿಡಬೇಕು. ಅವ್ರು ಬಂದು ನೀವು ಹೆಂಗೆ ಕುಂತ್ರಿ, ಇಷ್ಟು ಕುಂತ್ರೆ ನಮ್ಮ ಪುಣ್ಯ. ಅಲ್ಲಿಂತ ಮಾತಾಡಿ ನಮ್ಮ ಕೈನೂ ಮುಟ್ಟಲ್ಲ ನಮ್ಮದು. ನೀವು ಓಟ್ ಹಾಕ್ರಿ, ನಮಸ್ಕಾರ ಬರತ್ತೀವಿ, ನಿಮ್ಮ ಕಷ್ಟ ಏನಾದ್ರು. ಪರಿಸ್ಥಿತಿ ಹಿಂಗೆ ಐತಲ್ರಿ, ನೀವು ನೋಡ್ರಿ ಅಂತ ಕೇಳಿಲ್ಲೇನ್ರಿ ನೀವು? ಸರ್ ಆ ಗೋಡೆಯಿಂದ ನೀರು ದಳ ಬರಕೈತ್ತು. ಇಲ್ಲಿ ಸೀಟ್ ಹೊಡೆದ್ಗೆ ನೀರು ಸೋರಕೈತ್ತು. ಇಲ್ಲಿ ಗಂಟ ನೀರು ಬಂದ ಸರ್. ಇನ್ನು 1 ಅಡಿ ನೀರು ಬಂದಿದ್ರೆ ಈ ಮಕ್ಕಳನ್ನ ಕಟ್ಕೊಂಡು ನಾವು ಎಲ್ಲಿ ಹೋಗ್ಬೇಕು? ಈ ಮಗುನ ಈ ಹೆಗಲ ಮೇಲೆ ಎತ್ಕೊಂಡು ಎದ್ದು ನಿಂತಿದ್ದೆ ನಾನು ಎದ್ದು ನಿಂತ್ಕೊಂಡ್ರೆ ಇಲ್ಲಿ ನೋಡಿ ಸರ್, ಈ ಮರ ಅದಲ್ಲ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಫುಲ್ಲು ಡೌನ್ ಆಗ್ಯದ. ಹಿಂಗೆ ಎದ್ದು ನಿಂತ್ಕೊಂಡಿದ್ದು ಇಲ್ಲೇ ಕರೆಂಟ್ ಅದು ಸ್ವಲ್ಪ ನಾನೇನೋ ಸ್ವಲ್ಪ ಆ ಕಡೆ ಅಳ್ಳಾಡಿದ್ರೆ ಮತ್ತೆ ನಾನು ಇವನು ಹಂಗೆ ಔಟೆ. ನೀರು ಇಲ್ಲಿ ಗಂಟ ಬರ್ತಾವೆ ಸರ್, ಇಲ್ಲಿ ಗಂಟ. ಇನ್ನೊಂದು ಸ್ವಲ್ಪ ಜೋರಾಗಿ ಮಳೆ ಬಂದ್ರೆ ಕಲಸ ಒಳಗೆ. ನಾವೇನಂದೀವಿ, ಇಲ್ಲಿ ಒಂದು ಚಪ್ಪಡಿ ಕಲ್ಲ ಸರ್, ಆ ಮೋರಿದು ಅದು ತೆಗೆದು ಕೊಡಿ ಸರ್, ನೀರು ಹೋತಾವ ಮೋರ್ಯಾಗ ಅಂತಂದ್ರೆ ಬರ್ತೀವಿ, ನಾಳೆ ಎಲ್ಲ ನಾಡ್ದು ಬಂದು ತೆಗೆದು ಕೊಡ್ತೀವಿ ಅಂತಂದ್ರು ಆ ಕಡೆ. ಓಕೆ ನೋಡಿ, ಗಮನಿಸ್ತಾ ಇದ್ದೀರಾ, ಇದು ಪರಿಸ್ಥಿತಿ. ಇಡೀ ನೀರು ತುಂಬಿಕೊಂಡು ಇಲ್ಲಿ ಬದುಕು. ಯಪ್ಪ ಏನು ಹೇಳೋದೋ ಕಾಣೆ ಗೊತ್ತಿಲ್ಲ. ನಾಳೆ ಮತ್ತೊಂದು ಜಾಗ, ಮತ್ತೊಂದು ಏರಿಯಾಕ್ಕೆ ಇದೇ ರೀತಿಯಾಗಿ ಬರ್ತೀವಿ. ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನು ತೋರಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಇವತ್ತು ನಾವು ದಾಸರಹಳ್ಳಿ ಇರುವಂತ ಅಶ್ವಥ್ ನಗರ ಸ್ಲಮ್ಗೆ ಬಂದಿದ್ದೇವೆ. ಇದರಲ್ಲಿ ಏನ್ ಕೆಲಸ ಮಾಡ್ತಾರೆ? ಎಲ್ಲ ನಾವು ಕೂಲಿ ಕೆಲಸ ಮಾಡೋದು, ಗಾರೆ ಕೆಲಸ. ಎಷ್ಟು ಸಲ ಬಂದಾರೆ ಎಮ್ ಎಲ್ ಎಲ್ಲಿಗೆ? ಯಾವ್ದು ಬಂದಿಲ್ಲ, ಎಲೆಕ್ಷನ್ ಮಾತ್ರ ಬರ್ತಾರ. ಮಳೆ ಬಂತಂತಂದ್ರೆ ಇದ್ರ ಕಥೆನೇ ಗೋವಿಂದ. ಮಗು ಮಲಗಿದೆ. ಇದು ಯಾವಾಗ ಏನ್ ಕತೆನೋ ಏನ್ ಕರ್ಮನೋ ಇವು. ಯಾರು ಬಂದಿಲ್ಲ, ಯಾರೋ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಮಾಡ್ತೀವಿ ಹೆಲ್ಪ್ ಅಂತಾರೆ, ಆಮೇಲೆ ಯಾರು ಇರಬಲ್ಲ. ನಿಮ್ ಏನ್ರಿ ನೀವು ಅಭಿವೃದ್ಧಿ? ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಇವತ್ತು ನಾವು ದಾಸರಹಳ್ಳಿ ಇರುವಂತ ಅಶ್ವಥ್